ಆಯ್ತು, HMPV ಬಂದೋಯ್ತು. ಇದಾದ ಮೇಲೆ ಕೆಲ ದಿನಗಳಿಂದ GBS ಅನ್ನೋ ಹೊಸ ಕಾಯಿಲೆ ಆತಂಕ ಸೃಷ್ಟಿಸಿದೆ. ಗುಯ್ಲಿನ್ ಬಾರ್ರೆ ಸಿಂಡ್ರೋಮ್ ಪತ್ತೆಯಾಗಿದ್ದು ಇದು ಕೊರೋನಾ ರೀತಿ ಕಾಡುತ್ತೆ ಅಂತ ಜನ ಆತಂಕಕ್ಕೊಳಗಾಗಿದ್ರು. ಆದ್ರೀಗ ಈ ಕಾಯಿಲೆಯ ಅಸಲಿ ಸತ್ಯ ಬಯಲಾಗಿದೆ. ಈಗ ಬಂದಿರೋ ವರದಿ ಪ್ರಕಾರ ಇದು ವೈರಸ್ ಅಲ್ಲ, ಬ್ಯಾಕ್ಟೀರಿಯಾ ಅನ್ನೋದನ್ನ ಆರೋಗ್ಯ ಇಲಾಖೆ ದೃಢಪಡಿಸಿದೆ. ಮಹಾರಾಷ್ಟ್ರ ಪುಣೆಯಲ್ಲಿ 170 GBS ಕೇಸ್ಗಳು ಪತ್ತೆಯಾಗಿದೆ. ಪುಣೆಯಲ್ಲಿ 5 ಮಂದಿ ಸಾವನ್ನಪ್ಪಿದ್ರೆ ತಮಿಳುನಾಡಿನಲ್ಲೂ ಓರ್ವ ಬಾಲಕ ಸಾವನ್ನಪ್ಪಿರೋ ಬಗ್ಗೆ ವರದಿಯಾಗಿದೆ. ಹಾಗಾದ್ರೆ ಏನಿದು GBS ವೈರಸ್? ಇದು ಹೇಗೆ ಹರಡುತ್ತೆ? ನೀರಿನಿಂದ ಈ ಕಾಯಿಲೆ ಉಲ್ಬಣವಾಗುತ್ತೆ. GBS ಪತ್ತೆಯಾದ್ರೆ ಮೊದಲು ಉಸಿರಾಟದ ತೊಂದರೆ, ಸ್ನಾಯು ದೌರ್ಬಲ್ಯದ ಸಮಸ್ಯೆ, ಕಾಲು ತೋಳುಗಳಲ್ಲಿ ದೌರ್ಬಲ್ಯ, ಮಾತಾಡೋಕೆ ಆಗದೆ ಇರೋದು, ಊಟ ಅಗಿಯಲು ನುಂಗಲು ಆಗದೆ ಇರೋ ಹಾಗೆ ಆಗುತ್ತೆ. ನೀರು ಮತ್ತು ಆಹಾರ ಸೇವಿಸುವಾಗ ಎಚ್ಚರ ವಹಿಸುವಂತೆ ಇಲಾಖೆ ಸೂಚನೆ ಕೊಟ್ಟಿದೆ.